ಬಾಗಲಕೋಟೆಯ ಬಬಲಾದಿ ಮಠದ ಸದಾಶಿವ ಸ್ವಾಮೀಜಿಯನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಹಣಕಾಸಿನ ಅವ್ಯವಹಾರದ ಆರೋಪದ ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಬಲಾದಿ ಮಠ ಸ್ವಾಮೀಜಿಯನ್ನ ವಶಕ್ಕೆ ಪಡೆದಿದೆ ಸಿಐಡಿ ತಂಡ. ಸಿಐಡಿ ತಂಡದ 4 ಸಿಬ್ಬಂದಿ ಸ್ವಾಮೀಜಿಯನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರತಿ ವರ್ಷ ಕಾಲಜ್ಞಾನ ಹೇಳುವಂತಹ ಸ್ವಾಮೀಜಿ ಇವರು ಸದಾಶಿವ ಸ್ವಾಮೀಜಿ. ಬಬಲಾದಿ ಮಠದ ಸದಾಶಿವ ಮುತ್ಯ ಸ್ವಾಮೀಜಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸಿಐಡಿ ಅಧಿಕಾರಿಗಳು ಸ್ವಾಮೀಜಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಣಕಾಸಿನ ಅವ್ಯವಹಾರದ ಆರೋಪದಡಿ ಸ್ವಾಮೀಜಿಯನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಬಬಲಾದಿ ಮಠದ ಸದಾಶಿವ ಮುತ್ಯ ಸ್ವಾಮೀಜಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಬಬಲಾದಿ ಮಠದ ಸ್ವಾಮೀಜಿಗಳು ಇವರು. ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. 4 ಸಿಐಡಿ ಅಧಿಕಾರಿಗಳು ಸ್ವಾಮೀಜಿಯನ್ನ ವಶಕ್ಕೆ ಪಡೆದಿದ್ದಾರೆ. ಹಣದ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಬಬಲಾದಿ ಮಠದ ಈ ಸದಾಶಿವ ಮುತ್ಯ ಸ್ವಾಮೀಜಿ ಪ್ರತಿ ವರ್ಷ ಕಾಲಜ್ಞಾನವನ್ನ ನುಡಿತಾ ಇದ್ರು. ಕಾಲಜ್ಞಾನವನ್ನ ನುಡಿತಾ ಇದ್ದಂತಹ ಸ್ವಾಮೀಜಿಯನ್ನೇ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯ ಅರೆಸ್ಟ್ ಆಗಿರುವವರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಹತ್ವದ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು. ಸಿಐಡಿ ಅಧಿಕಾರಿಗಳ ಕಾರ್ಯಾಚರಣೆ ಇದು. ಅವರು ಕಾರ್ಯಾಚರಣೆಯನ್ನ ನಡೆಸಿ ಒಟ್ಟು 4 ಜನ ಸಿಐಡಿ ಅಧಿಕಾರಿಗಳ ತಂಡ ಬಬಲಾದಿ ಮಠಕ್ಕೆ ಭೇಟಿಯನ್ನ ಕೊಟ್ಟು ಸ್ವಾಮೀಜಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯ ಅರೆಸ್ಟ್ ಆಗಿರುವಂತಹ ಸ್ವಾಮೀಜಿ. ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮಖಂಡಿಯ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯ ಸ್ವಾಮೀಜಿಯನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಫೋಟೋ ಗಮನಿಸ್ತಾ ಇದ್ದೀರಿ. ಧಾರವಾಡದಿಂದ ಬಂದಂತಹ ಸಿಐಡಿ ತಂಡ ಸದಾಶಿವ ಮುತ್ಯ ಅವರನ್ನ ವಶಕ್ಕೆ ಪಡ್ಕೊಂಡಿದೆ. ಒಟ್ಟು 4 ಜನ ಸಿಐಡಿ ಅಧಿಕಾರಿಗಳು ಬಂದಿದ್ರು. ಸ್ವಾಮೀಜಿಯನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ. ಜಮಖಂಡಿ ನಗರದ ಬಬಲಾದಿ ಮಠದಲ್ಲೇ ವಶಕ್ಕೆ ಪಡೆಯಲಾಗಿದೆ. ಪ್ರತಿ ವರ್ಷ ಕಾಲಜ್ಞಾನ ಹೇಳುವಂತಹ ಕೆಲಸವನ್ನ ಸದಾಶಿವ ಹಿರೇಮಠ ಮುತ್ಯ ಮಾಡ್ತಾ ಇದ್ರು. ಇವರು ಹೇಳುವಂತಹ ಕಾಲಜ್ಞಾನ ನಿಜವಾಗತ್ತೆ ಅನ್ನೋದು ಭಕ್ತರ ನಂಬಿಕೆ. ಈಗ ಅದೇ ಸ್ವಾಮೀಜಿಯನ್ನ ಹಣಕಾಸಿನಲ್ಲಿ ಅವ್ಯವಹಾರದ ಆರೋಪದ ಮೇರೆಗೆ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಸದ್ಯ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಕಾಲಜ್ಞಾನವನ್ನ ಹೇಳ್ತಾ ಇದ್ದಂತಹ ಸ್ವಾಮೀಜಿಯೇ ಸದ್ಯ ಸಿಐಡಿ ಅರೆಸ್ಟ್ ಮಾಡಿದೆ ಸಿಐಡಿ ಇವರನ್ನ. ಬಟ್ ಯಾವ ಕಾರಣಕ್ಕಾಗಿ, ಏನಿದು ಹಣಕಾಸಿನ ಅವ್ಯವಹಾರದ ಆರೋಪ, ಕಂಪ್ಲೇಂಟ್ ಕೊಟ್ಟವರು ಯಾರು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ನೋಡಿ ವಿದ್ಯಾ, ಇದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ ನಲ್ಲಿ ಬಹಳಷ್ಟು ಅಕ್ರಮ ನಡೆದಿತ್ತು. 100 ಕೋಟಿ ರೂಪಾಯಿ ಏನು ಠೇವಣಿದಾರರ ಹಣವನ್ನ ಇವರು ನುಂಗಿ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆಯೂ ಸಹ ನಡೀತಾ ಇತ್ತು. ಮತ್ತೊಂದ್ ಕಡೆ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗುಲ್ಲು ಎದ್ದಿತ್ತು. ಯಾಕಂತಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಜಮೀನುಗಳಲ್ಲಿ ಮತ್ತು ಬೇರೆ ಬೇರೆಯವರಿಗೆ ಈ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಇದರ ಮಧ್ಯೆ ಏನಂತಂದ್ರೆ ಬೆಂಗಳೂರಿನ ಸಿಒಡಿ ತಂಡ ಏನಿದೆ, ಅದು ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಒಂದು ಟ್ವಿಸ್ಟ್ ಈ ಪ್ರಕರಣದಲ್ಲಿ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಏನಿದ್ದಾರೆ, ಅವರ ಅಕೌಂಟಿಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣ ಏನಂತಂದ್ರೆ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ವಂಚನೆ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರನ್ನ ನಿನ್ನೆ ಏನಂತಂದ್ರೆ ಮಧ್ಯಾಹ್ನ ಗೋಕಾಕ್ ಠಾಣೆ ಪೊಲೀಸರು ಏನಂತಂದ್ರೆ ಕರೆದುಕೊಂಡು ಬಂದು ವಿಚಾರಣೆಯನ್ನ ನಡೆಸಿರುವಂತದ್ದು. ನಡೆಸಿ ಏನಂತಂದ್ರೆ ಇವತ್ತು ಬೆಳಗ್ಗೆ
ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ಸ್ವಾಮೀಜಿ ಏನಿದ್ದಾರೆ, ಈ ಸ್ವಾಮೀಜಿಯ ಸದಾಶಿವ ಹಿರೇಮಠ್ ಅಂತೇಳಿ ಈ ಸ್ವಾಮೀಜಿಯ ಕುಟುಂಬಸ್ಥರಿಗೆ ಮತ್ತು ಇವರ ಅಕೌಂಟ್ಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣ ಏನಂತಂದ್ರೆ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಸ್ವಾಮೀಜಿ ಏನು ಈ ಹಣವನ್ನ ಪಡೆದುಕೊಂಡಿದ್ರು, ಅವರು ತಮ್ಮ ಹೆಸರಿನಲ್ಲಿ ನಿವೇಶನವನ್ನ ಖರೀದಿ ಮಾಡಿದ್ರು. ಜೊತೆಗೆ ಇತ್ತೀಚೆಗೆ ಹೊಸ ಬಬಲಾದಿಯಲ್ಲಿ ಏನು ಜಾತ್ರೆ ನಡೆದಿತ್ತು, ಆ ಜಾತ್ರೆಗೆ ಏನು ಖರ್ಚು ವೆಚ್ಚ ಅಂತೇಳಿ ಈ ಹಣವನ್ನೇ ಬಳಕೆ ಮಾಡಿದ್ರು ಅಂತೇಳಿ ಈಗ ಹೇಳಲಾಗ್ತಾ ಇದೆ. ಇದಕ್ಕೆ ಈಗಷ್ಟೇ ಏನಂತಂದ್ರೆ ಪೊಲೀಸರು ಮಾಹಿತಿಯನ್ನ ನೀಡಬೇಕಾಗಿದೆ. ಇಂದು ಏನಂತಂದ್ರೆ ಈಗ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಆ ನಂತರ ಏನಂತಂದ್ರೆ ನ್ಯಾಯಾಧೀಶರು ಏನ್ ತೀರ್ಪು ನೀಡ್ತಾರೆ ಅದನ್ನ ಕಾಯ್ದು ನೋಡ್ಬೇಕಾಗಿದೆ. ಇದರ ನಡುವೆ ಏನಂತಂದ್ರೆ ಈ ಏನು ಆರೋಪಿ ಏನಿದ್ದಾನೆ ಮಾಂಗ್ಲೇಕರ್ ಅಂತೇಳಿ, ಈ ಏನು ಗೋಕಾಕ್ನ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ, ಅವರು ಏನಂತಂದ್ರೆ ಈ ಒಂದು ಹಣವನ್ನ ಅಂದ್ರೆ ಏನು ಠೇವಣಿದಾರರ ಹಣವನ್ನ ನುಂಗಿ ಹಾಕಿದ್ರು, ತಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಈ ಮಠಕ್ಕೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ 76 ಕೋಟಿ ರೂಪಾಯಿ ಏನು ಅಕ್ರಮ ನಡೆದಿತ್ತು, ಅದರಲ್ಲಿ ಏನಂತಂದ್ರೆ ತಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಈ ಮಠಕ್ಕೆ ಏನಂತಂದ್ರೆ ಹಣವನ್ನ ವರ್ಗಾವಣೆ ಮಾಡಿದ್ರು ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಶ್ರೀಕಾಂತ್, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಎಲ್ಲಿ ಅಕ್ರಮ ಹಣದ ವ್ಯವಹಾರ ನಡೆದಿದೆಯೋ ಆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ಗೂ ಅರೆಸ್ಟ್ ಆಗಿರುವಂತಹ ಸದಾಶಿವ ಹಿರೇಮಠ್ ಮುತ್ಯ ಅವ್ರಿಗೂ ಏನ್ ಸಂಬಂಧ? ನೋಡಿ ವಿದ್ಯಾ, ಇದೇ ಪ್ರಶ್ನೆ ಪ್ರಮುಖವಾಗಿ ಅಂತಂದ್ರೆ ಎಲ್ಲರಲ್ಲಿ ಇರ್ತಕ್ಕಂತ ಗೊಂದಲ ಇದೇ ವಿಚಾರ. ಯಾಕಂತಂದ್ರೆ ಈ ಬ್ಯಾಂಕಿನ ಅಕ್ರಮ ನಡೆದಿತ್ತು, ಈ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತ ಏನು ಮಾಂಗ್ಲೇಕರ್ ಇದ್ದಾರೆ, ಅವರು 76 ಕೋಟಿ ರೂಪಾಯಿ ಹಣವನ್ನ ಅಲ್ಲಿರ್ತಕ್ಕಂತ ಸಿಬ್ಬಂದಿಗಳು ಎಲ್ಲರೂ ಸೇರ್ಕೊಂಡು ಏನಂತಂದ್ರೆ ಈ ಠೇವಣಿದಾರರಿಂದ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಏನ್ ಕೇಳಿಬಂದಿತ್ತು. ಆ ಹಣದಲ್ಲಿ ಏನಂತಂದ್ರೆ ಒಂದಿಷ್ಟು ಹಣ ಏನಿದೆ ಈ ಸ್ವಾಮೀಜಿ ಹೆಸರಿಗೆ ಹಾಗೇನೆ ಅವರ ಕುಟುಂಬದ ಹೆಸರಿಗೆ ಏನು ಅಕೌಂಟ್ ಏನಿದೆ ಆ ಅಕೌಂಟಿಗೆ ವರ್ಗಾವಣೆ ಆಗಿದೆ ಅನ್ನೋ ಒಂದು ವಿಚಾರ ಏನಿದೆ ಅದು ಬೆಳಕಿಗೆ ಬಂದ ನಂತರ ಈಗ ಏನಂತಂದ್ರೆ ಈ ಕುರಿತಂತೆ ಏನಂದ್ರೆ ಸಿಐಡಿ ಪೊಲೀಸರು ಏನಂತಂದ್ರೆ ತನಿಖೆ ವೇಳೆ ಇದು ಗೊತ್ತಾಗಿರುವಂತದ್ದು. ಆದ್ರೆ ಈ ಏನು ಆರೋಪಿಗಳಿದ್ದಾರೆ ಅಂದ್ರೆ ಅಕ್ರಮ ಎಸಗಿರುವಂತ ಆರೋಪಿಗಳು ಇವರ ಜೊತೆ ಏನಂತಂದ್ರೆ ಬಹಳಷ್ಟು ಒಡನಾಟ ಇತ್ತು, ಜೊತೆಗೆ ಇವರನ್ನ ಪೂಜೆ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ ಏನಿದೆ ಈಗ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಸುಮಾರು ಹಣವನ್ನ ಇವರ ಅಕೌಂಟಿಗೆ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅದರ ವಿಚಾರಣೆಗಾಗಿ ಜೊತೆಗೆ ಏನಂತಂದ್ರೆ ಈ ಕುರಿತಂತೆ ಕೆಲವು ದಾಖಲೆಗಳನ್ನ ಪರಿಶೀಲನೆ ವೇಳೆ ಅಕ್ರಮ ಎಸಗಿರೋದು ಮತ್ತು ಇವರ ಖಾತೆಗೆ ಹಣ ಜಮಾವಣೆ ಆಗಿರೋದು ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಈಗ ಸ್ವಾಮೀಜಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಮತ್ತು ವಿಚಾರಣೆಯನ್ನ ನಡೆಸಿರುವಂತದ್ದು. ಈಗ ಶ್ರೀಕಾಂತ್, ಮಾಂಬ್ರೇಕರ್ ಅವರು ಸದಾಶಿವ ಮುತ್ಯ ಅವರ ಅಕೌಂಟ್ಗೆ ಯಾವ ಉದ್ದೇಶಕ್ಕಾಗಿ ಹಣ ಹಾಕಿದ್ರು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸುಮಾರು 60 ಲಕ್ಷ ಹಾಕಿದ್ದಾರೆ ಅಂತಂದ್ರೆ ಯಾವ ಉದ್ದೇಶ, ಯಾವ ಕಾರಣಕ್ಕಾಗಿ ಹಣ ಹಾಕಿದ್ದಾರೆ? ಈ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ ಶ್ರೀಕಾಂತ್? ಹೌದು ವಿದ್ಯಾ, ಏನಂತಂದ್ರೆ ಈ ಏನು ಅಕ್ರಮ ನಡೆಸಿದ್ರು, ಜೊತೆಗೆ ಬಹಳಷ್ಟು ಗಲಾಟೆ ಆಗಿತ್ತು, ಜೊತೆಗೆ ಬಹಳಷ್ಟು ಅಮಾಯಕರ ದುಡ್ಡು ಏನಂತಂದ್ರೆ ಇದರಲ್ಲಿ ಆರೋಪಿಗಳು ಏನಂತಂದ್ರೆ ದುರುಪಯೋಗ ಪಡಿಸಿಕೊಂಡಿದ್ರು. ಆ ಪ್ರಾಯಶ್ಚಿತ್ತಕ್ಕಾಗಿ ಈ ಸ್ವಾಮೀಜಿಯವರ ಅಕೌಂಟಿಗೆ ಈ ಹಣವನ್ನ ವರ್ಗಾವಣೆ ಮಾಡಿದ್ರು ಅನ್ನೋ ಒಂದು ವಿಚಾರ ಈಗ ಪತ್ತೆ ಆಗ್ತಾ ಇರುವಂತದ್ದು. ಅದಕ್ಕೆ ಅಧಿಕೃತವಾಗಿ ಪೊಲೀಸ್ ತನಿಖೆ ವೇಳೆ ಹೊರಬರಬೇಕಾಗಿದೆ. ಆದ್ರೆ ನೇರವಾಗಿ ಸ್ವಾಮೀಜಿ ಅಕೌಂಟಿಗೆ ಹೋಗಿದ್ಯೋ ಹಣ ಅಥವಾ ಮಠದ ಅಕೌಂಟಿಗೆ ಹೋಗಿದ್ಯೋ ಶ್ರೀಕಾಂತ್? ನೇರವಾಗಿ ಏನಂತಂದ್ರೆ ಏನು ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿ ಅವರ ಅಕೌಂಟ್ಗೆ ಹಾಗೇನೆ ಅವರ ಕುಟುಂಬಸ್ಥರ ಅಕೌಂಟ್ಗೆ ಸುಮಾರು 60 ಲಕ್ಷದವರೆಗೆ ಏನಂತಂದ್ರೆ ಹಣ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಸ್ವಾಮೀಜಿ ಅವರನ್ನ ನೇರವಾಗಿ ಏನಂತಂದ್ರೆ ಗೋಕಾಕ್ ಪೊಲೀಸರು, ನಗರ ಪೊಲೀಸರು ಏನಂತಂದ್ರೆ ಅವರನ್ನ ವಶಕ್ಕೆ ಪಡೆದು ಈಗ ಕೋರ್ಟಿನ ಮುಂದೆ ಏನಂತಂದ್ರೆ ಹಾಜರುಪಡಿಸ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.